ಹೋಗ್ಬಿಟ್ಟು ತೊಳ್ದೇ ಇಲ್ಲ, ಟಿಶ್ಯೂನು ಯೂಸ್ ಮಾಡ್ತಾ ಇಲ್ಲ, ಇಷ್ಟು ನೀರಿದ್ರು ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಬಸ್ ಹತ್ಬಿಟ್ಟು ನಿದ್ರೆ ಮಾಡ್ತೀನಿ. ಫಸ್ಟ್ ಅಣ್ಣ ನೋಡ್ಕೊಂಡು ಹೋದ್ರು ಲೂಸು ಅಂತ ಅಂದ್ಕೊಂಡು. ಆಟೋ ಬಂತು, ಆಟೋ ಬಂತು, ಆಟೋ ಬಂತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯರಾತ್ರಿ 12 ಗಂಟೆಯಲ್ಲಿ ನಾನು ನಿಂತಿದ್ದೀನಿ ಮಣಿಪಾಲ್ ಹಾಸ್ಪಿಟ್ಲು ಎದುರುಗಡೆಯಲ್ಲಿ. ಏನಕ್ಕೆ ಅಂತೀರಾ? ಬಸ್ ಹತ್ಬಿಟ್ಟು ಕೋಳಿಕೋಡಿಗೆ ಹೋಗ್ತಾ ಇದ್ದೀನಿ. ಕೋಳಿಕೋಡಿಗೆ ಏನಕ್ಕೆ, ಯಾಕೆ ಅಂದರೆ ಎಕ್ಸಾಮ್ ಬರೆಯೋದಕ್ಕೆ. ನಮ್ಮಪ್ಪ ಅಮ್ಮ ಇದಕ್ಕೆಲ್ಲ ಏನು ಹೇಳಲ್ಲ. ಓ ಗಾಡಿ ಬಂತು. ನಮ್ಮ ಅಪ್ಪ ಅಮ್ಮ ಇದಕ್ಕೆಲ್ಲ ಏನು ಭಯಲ್ಲ. ಹೋಗು ಹೋಗು ಅಂತ. ನಾನು ಹೋಗಲ್ಲ ಅಂದರೂ ಹೋಗು ಅಂತ ಕಳಿಸ್ತಾ ಇದ್ದಾರೆ. ಅದೇ ನಾನೊಂದು ಗೋವಾಗೆ ಹೋಗ್ತೀನಿ, ಪಾಂಡಿಚೇರಿಗೆ ಹೋಗ್ತೀನಿ, ಹೋಗ್ಲಿ ಬಿಡಿ ಥೈಲ್ಯಾಂಡ್ಗೆ ಹೋಗ್ತೀನಿ, ಅಲ್ಲೆಲ್ಲ ಹೋಗ್ತೀನಿ, ಬೇಡ ಅಲ್ಲಿಗೆಲ್ಲ ಹೋಗ್ಬಾರ್ದಪ್ಪ ಅಂತಾರೆ. ಇವಾಗ ಎಕ್ಸಾಮ್ ಬರೆಯೋಕ್ಕೆ ಕೋಳಿಕೋಡಿಗೆ ಹೋಗು ಹಿಂಗೂ ಇರ್ತಾರೆ ಜನಗಳು. ಸೊ ಇವಾಗ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ ಹತ್ತಿದ್ಮೇಲೆ ಏನಿಲ್ಲ, ನಿದ್ರೆ ಮಾಡ್ತೀನಿ. ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋ ಯಾವ ಕಾನ್ಫಿಡೆನ್ಸ್ ಇಲ್ಲ, ಆದರೂ ಹೋಗಿ ಬರಿತಾ ಇದ್ದೀನಿ. ಓಕೆ ಗೈಸ್, ನಾಳೆ ಕೇರಳದಲ್ಲಿ ಸಿಗ್ತೀನಿ. ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡಿತಾ ಇದ್ದಾರೆ ಜನ. ನೋಡಿದ್ರಾ? ನಾನು ಎಕ್ಸಾಮ್ ಬರೆಯೋಕ್ಕೋಸ್ಕರ ಜನ ಇಷ್ಟೆಲ್ಲ ಮಾಡುವಾಗ ನಾನೊಂದು ಎಕ್ಸಾಮ್ ಬರೆಯೋದು ಇರೋದು ತಪ್ಪಲ್ವಾ? ಓಕೆ, ಚಳಿ ಆಗ್ತಾಯಿದೆ. ಟೈಮ್ ಇವಾಗ 4 ವರ್ಷ ಮಾತ್ರ. ಅಯ್ಯೋ ನಿದ್ರೆನೂ ಮಾಡಿಲ್ಲ, ಬಸ್ ಹೊರಟು ಬಾಯಿ. ಇವಾಗ ಕೋಳಿಕೋಡ್ ರೀಚ್ ಆಗಿದ್ದೀವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಆಟೋ ಇಲ್ಲ. ಆಟೋ ಇದೆ, ಓಲಾ ಊಬರಲ್ಲಿ ನೋಡಿದ್ರೆ ಯಾವುದ್ರಲ್ಲೂ ಆಟೋ ಇಲ್ಲ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ಯಾವುದೋ ಒಂದು ಜಂಕ್ಷನಲ್ಲಿ ಕಾಯ್ತಾ ಇದ್ದೀವಿ, ಆಟೋ ಬರುತ್ತೆ ಅಂತ. ಬರುತ್ತಾ ಬರಲ್ವೋ ಗೊತ್ತಿಲ್ಲ. ಆಟೋ ಬಂತು. ಆಟೋ ಸಿಕ್ಕಿದೆ ಪುಣ್ಯ ಅಂತ ಅಂದ್ಕೊಂಡು ನಾವು ಡೈರೆಕ್ಟಾಗಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರ್ತೀವಿ. ಎಕ್ಸಾಮ್ ಆದಮೇಲೆ ನಾವು ಬಂದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಕೋಳಿಕೋಡಲ್ಲಿ ಮಸ್ಟ್ ವಿಸಿಟ್ ಸ್ಪಾಟ್ಸ್ ಯಾವ್ಯಾವುದು ಅಂತ ನೋಡಿಬಿಟ್ಟು ಅಲ್ಲೆಲ್ಲ ಹೋಗೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಊಟ ಮಾಡೋದಕ್ಕೆ ಎಲ್ಲರೂ ಸುಮಾರು ವಿಡಿಯೋಗಳು ನೋಡಿದ್ದೀನಿ ನಾನು. ಪ್ಯಾರಗನ್ ಅಂತ ತುಂಬ ಹೈಪ್ ಮಾಡ್ತಾರೆ. ವರ್ಲ್ಡಲ್ಲಿ 11th ಪ್ಲೇಸಲ್ಲಿದೆ ಅಂದರೆ ಮೇಕಿಂಗ್ ಟೇಸ್ಟಿಯಸ್ಟ್ ಬಿರಿಯಾನಿ. ಸೊ ಹ್ಯಾವ್ ಟು ಟ್ರೈ. ನನಗೆ ಇಷ್ಟ ಆಗುತ್ತಾ ಗೊತ್ತಿಲ್ಲ, ಬಟ್ ಲೆಟ್ ಮೀ ಗಿವ್ ಯು ಆನೆಸ್ಟ್ ರಿವ್ಯೂ. ಎಷ್ಟೋ ಸೆಲೆಬ್ರಿಟೀಸ್ ಹೇಳೋದು ಕೇಳಿದ್ದೆ, ಪ್ಯಾರಗನ್ನಲ್ಲಿರೋ ಬಿರಿಯಾನಿ ಸಖತ್ತಾಗಿರುತ್ತೆ ಹಾಗೆ ಹೀಗೆ ಅಂತ ತುಂಬ ಸೆಲೆಬ್ರಿಟೀಸ್ ಹೇಳೋದು ಕೇಳಿದ್ದೆ. ಸೊ ನಾನು ಅಂದ್ಕೊಂಡಿದ್ದೆ ಯಾವಾಗಾದರೂ ಕೋಳಿಕೋಡಿಗೆ ಹೋದಾಗ ಅಲ್ಲಿದ್ದು ಬಿರಿಯಾನಿ ಟೇಸ್ಟ್ ಮಾಡಲೇಬೇಕು ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಈ ಮಟ್ಟಕ್ಕೆ ರಶ್ ಇರುತ್ತೆ ಅಂತ. ಅದು ಹೆಂಗೆ ನಿಂತಿದ್ದಾರೆ ಜನ ಅಂತಂದರೆ, ಇನ್ನೂ ಅವ್ರಿಗೆ ಸರ್ವೇ ಮಾಡಿಲ್ಲ, ಅದಕ್ಕೂ ಮುಂಚೆ ಒಂದಷ್ಟು ಜನ ಅಲ್ಲಿ ನಿಂತಾಗಿದೆ ನೆಕ್ಸ್ಟ್ ರೌಂಡ್ ತಿನ್ನೋದಕ್ಕೆ. ಗೊತ್ತಿತ್ತು ರಶ್ ಇರುತ್ತೆ ಅಂತ, ಬಟ್ ಈ ರೇಂಜಿಗೆ ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಕುತ್ಕೊಂಡು ತಿನ್ನೋದಾದರೆ ಇವತ್ತು ನನಗೆ ಮೈಸೂರು ವಾಪಸ್ ಹೋಗೋಕ್ಕಾಗಲ್ಲ ಅಂತ ಪಾರ್ಸಲ್ ತೊಗೊಂಡಿದ್ದೀನಿ. ಹೆಂಗಿದೆ ಅಂತ ಹೇಳ್ತೀನಿ. ಏನೇನಿದೆ ನೋಡೋಣ. ಪಿಕ್ಕಲ್ ಇದೆ, ಚಟ್ನಿ ಇದೆ, ಆಮೇಲೆ ರಾಯ್ತ ಇದೆ. ಇದಕ್ಕೆ ಯಾಕೆ ಇಷ್ಟೊಂದು ಹೈಪ್ ಕೊಡ್ತಿದ್ದಾರೆ ಗೊತ್ತಿಲ್ಲ. ಜನಕ್ಕೆ ಅಷ್ಟು ಸತಿ ಬಂದು ತಿನ್ನೋದು ಏನಿದೆ ಅಂತಲೂ ನನಗೆ ಗೊತ್ತಿಲ್ಲ. ತಿಂದು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ. ಯಾರು ಬೈತಾ ಇದ್ದರೆ ಸಾಕು. ಇಟ್ಸ್ ಗುಡ್, ಚೆನ್ನಾಗಿದೆ. ಚಿಕನೇ ಸಿಗ್ತಿಲ್ಲ, ಚೆನ್ನಾಗಿದೆ ಅದಕ್ಕೆ. ಬಟ್ ಅಷ್ಟೊಂದು ಹೈಪ್ ಮಾಡೋಷ್ಟು ಇದೆಯಾ ಅಂದರೆ ನಂಗೆ ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ಬಿರಿಯಾನಿ, ಮೇ ಬಿ ಬಿಕಾಸ್ ಆಫ್ ದ್ಯಾಟ್. ಬಟ್ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಸೊ ನೀವು ಏನಾದ್ರು ಬಂದರೆ ಪ್ಯಾರಗನಿಗೆ ಮಾತ್ರ ಬರಬೇಡಿ. ಬಿರಿಯಾನಿ ಚೆನ್ನಾಗಿದೆ, ಪಾರ್ಸಲ್ ತೊಗೊಂಡೋಗಿ. ಬಿಕಾಸ್ ಅಷ್ಟೊಂದು ಕ್ಯೂ ಕಾದು ಎಲ್ಲ ಹೋಗೋಷ್ಟು ಟೈಮ್ ಇದ್ದರೆ ಹೋಗಿ ಅಷ್ಟೇ. ಲೆಟ್ ಮೀ ಈಟ್ ಇಟ್ ಪೀಸ್ಫುಲಿ. ಪ್ಯಾರಗನಲ್ಲಿ ತಿನ್ನಲೇಬೇಕು ಅಂತ ಇದ್ದಿದ್ದಕ್ಕೆ ಬಂದು ಒಂದು ಪಾರ್ಸಲ್ ತೊಗೊಂಡು ಅಲ್ಲೇ ಪ್ಯಾರಗನ್ ಪಾರ್ಕಿಂಗಲ್ಲಿ ಕೂತ್ಕೊಂಡು ತಿಂದ್ವಿ. ಬಟ್ ಸರಿಯಾಗಿ ನಾವು ಊಟ ಆಗಿಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು. ಹೈಪ್ ಕೊಡೋಷ್ಟು ನನಗೆ ಮೈಸೂರಲ್ಲಿ ಒಂದು ಫ್ರೆಶ್ ಕ್ಯಾಚ್ ಸೀ ಫುಡ್ ಅಂತ ಇದೆ. ಅಲ್ಲಿದ್ದ ಬಿರಿಯಾನಿಗೂ ಇಲ್ಲಿದ್ದ ಬಿರಿಯಾನಿಗೂ ಏನೂ ವ್ಯತ್ಯಾಸ ಇಲ್ಲ, ಒನ್ ಆ್ಯಂಡ್ ಸೇಮ್ ಅಂತ ಅನ್ನಿಸ್ತು. ಇವಾಗ ಬೇರೆ ಕಡೆ ಹೋಗ್ಬಿಟ್ಟು ನೆಮ್ಮದಿಯಿಂದ ತಿನ್ನೋಣ. ಈ ಥರ ಎಲ್ಲ ತಿನ್ನೋಕ್ಕಾಗುತ್ತೆ ಮನುಷ್ಯಂಗೆ. ತಿಂದರೆ ಇದ್ದರೆ ನೆಮ್ಮದಿಯಾಗಿರಬೇಕು.
ಅಲ್ಲಿಂದ ನಾವು ಡೈರೆಕ್ಟಾಗಿ ಬೀಚಿಗೆ ಹೋದ್ವಿ ಊಟ ಮಾಡೋಣ ಅಂತ. ಬಟ್ ಅಲ್ಲಿದ್ದು ತಿಂಡಿಗಳು ತಿಂದ್ಬಿಟ್ಟೆ ಹೊಟ್ಟೆ ತುಂಬಿಸ್ಕೊಂಡ್ವಿ. ನನಗೆ ಈ ಕ್ವೇಲ್ ಎಗ್ಸ್ ಅಂದರೆ ತುಂಬ ಇಷ್ಟ ಆಯಿತಾ. ಮೈಸೂರಲ್ಲಿ 50 ರೂಪಾಯಿಗೆ 5 ಮೊಟ್ಟೆ ಕೊಡ್ತಾರೆ, ಈ ಥರ ಮಸಾಲ ಹಾಕಿರೋದು. ಇಲ್ಲಿ 100 ರೂಪೀಸ್ಗೆ ಒಂದು ಫುಲ್ ಪ್ಲೇಟ್ ಕೊಟ್ಟರು. ಅದೇ ಖುಷಿಲಿ ನಾನು ಗಬ್ಬ ಅಂದ್ಕೊಂಡು ತಿಂದೆ. ಐ ಲವ್ ಕ್ವೇಲ್ ಎಗ್ಸ್. ನಂಗೆ ಮೊಟ್ಟೆ ಅಂದ್ರೇ ಇಷ್ಟ. ನೀವು ಯಾವತ್ತಾದರೂ ಬೀಚ್ ಹತ್ರ ಹೋದರೆ ದಯವಿಟ್ಟು ನಾನು ಈ ಕುಡಿತಾ ಇರೋದನ್ನ ಒಂದು ಟ್ರೈ ಮಾಡಿ. ನನಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಇದು ನೆಲ್ಲಿಕಾಯಿ ಮತ್ತು ಕಾಂದಾರಿ, ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ ಅದು. ಇದು ಮಾವಿನಕಾಯಿ ಕಾಂದಾರಿ. ಲೆಟ್ ಮಿ ಟೇಸ್ಟ್. ಓಹ್ ಹಾಂ, ಯಾಕೆ ನಾನು ಒಂದು ಬೀಚ್ ಸೈಡಲ್ಲಿ ಹುಟ್ಟಿಲ್ಲ, ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಹಾಂ, ಬೆಳಗ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ನಾಳೆ, ಆದರೆ ತೊಂದರೆ ಇಲ್ಲ, ಇವಾಗ ಚೆನ್ನಾಗಿದೆ. ಚಿಯರ್ಸ್. ಸೋ ಸೂದಿಂಗ್. ಕಮಿಂಗ್ ಟು ದ ಮೋಸ್ಟ್ ಫೇವ್ರೆಟ್ ಪಾರ್ಟ್. ನನಗೆ ಉಪ್ಪಲ್ಲಿ ಹಾಕಿರೋದು ಏನೇ ವಸ್ತು ಆಗಿರಲಿ ತುಂಬ ಇಷ್ಟ. ಎಷ್ಟು ವಸ್ತುಗಳನ್ನ ಟ್ರೈ ಮಾಡಿದೆ ಅಂತಂದರೆ ಕೊನೆಗೆ ಹೆಂಗಾಗೋಗ್ತಿತ್ತು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ. ನಂಗೆ ಅಲ್ಲೆಲ್ಲ ಫುಲ್ಲು ಜುಮ್ ಆಗಿಬಿಟ್ಟು ಹುಳಿ ಸಖತ್ ತಿಂದುಬಿಟ್ಟಿದೆ ಲಾಸ್ಟಲ್ಲಿ. ಅಂದರೆ ನಾನು ಯಾವತ್ತೂ ನೆಲ್ಲಿಕಾಯಿ ಎಲ್ಲ ಎಸೆಯೋಳೇ ಅಲ್ಲ, ಅಷ್ಟು ಜೋಪಾನ ಮಾಡ್ತೀನಿ. 2 ನೆಲ್ಲಿಕಾಯಿ ಎಸೆಯೋ ಪರಿಸ್ಥಿತಿಗೆ ಬಂತು. ಅಷ್ಟು ಅಂದರೆ ಅಷ್ಟು ಹುಳಿ ತಿಂದುಬಿಟ್ಟಿದೆ. ಅದಾದಮೇಲೆ ತುಂಬ ದಾಹ ಆಗ್ತಾಯಿತ್ತು. ಎಷ್ಟು ಮಟ್ಟಕ್ಕೆ ಸೆಕೆ ಇತ್ತು ಅಂತ ಅಂದರೆ ಕುಡಿತಾನೇ ಇರಬೇಕು ಅಂತ ಅನಿಸುತ್ತೆ. ಇತರಡು ಕೂಡ ಸಖತ್ತಾಗಿತ್ತು. ಅಲ್ಲಿ ಕೊಡೋ ಪ್ರತಿಯೊಂದೂ ಅದು ಹೆಂಗೆ ಇಷ್ಟು ಸಖತ್ತಾಗಿ ಮಾಡ್ತಾರೆ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಅದು ನಮ್ಮೂರಲ್ಲೂ ಇದೆಲ್ಲ ಸಿಗಲ್ವಲ್ಲ ಅನ್ನೋ ಬೇಜಾರು ಅಂದ್ಬಿಟ್ರೆ ನನ್ನ ಜೀವನದಲ್ಲಿ ಇನ್ನೊಂದು ಬೇಜಾರೇ ಇಲ್ಲ. ಏನು ಮಾಡಲ್ಲ, ಸಮುದ್ರ ನೋಡೋದು ಸ್ವಲ್ಪ ಹೊತ್ತು, ಆಮೇಲೆ ಹೋಗೋದು. ತಿಂದೆ ಚಂದ ಅಷ್ಟೆ, ಇನ್ನೇನಿಲ್ಲ. ಹತ್ರ ಹೋಗಕ್ಕೆ ಭಯ. ಹೋದರೆ ಒಂದು ಹೊದಿಗೆ ನಾನು ಇಲ್ಲಿಂದ ಆ ಸ್ಕೈಲೈನ್ ಅಪಾರ್ಟ್ಮೆಂಟಿಗೆ ಹೋಗಿದ್ದೆ. ಸ್ವಲ್ಪ ಡಿಸ್ಟೆನ್ಸಲ್ಲೇ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ಅಪ್ಪ ಯಾಕೆ ಬೇಕು, ಇನ್ಸ್ಟಾದಲ್ಲೆಲ್ಲ ವೀಡಿಯೋಸ್ ವೈರಲ್ ಆಗ್ತಿರುತ್ತೆ. ನಂದು ಒಂದು ವೀಡಿಯೋ ಹಂಗೆ ವೈರಲ್ ಆಗೋದು. ಹತ್ರ ಹೋಗಿ ಒಂದು ಕಿಕ್ಕು ಡೈರೆಕ್ಟ್ ಟು ಸ್ಕೈಲೈನ್ ಹೆಲಿಪ್ಯಾಡಲ್ಲಿ. ನಾನು ಆ್ಯಕ್ಚುಲಿ ಇದ್ರ ಮೇಲೆ ಕೂರೋಣ ಅಂತ ಇದ್ದೆ. ಇದು ಮೋಸ್ಟ್ಲಿ UK ಕ್ಯಾಮಲ್ ಅನಿಸುತ್ತೆ. ಇದಕ್ಕೆ ಹೋದ್ಮೇಲೆ ತೊಳೆದು ಇಲ್ಲ, ಟಿಶ್ಯೂನು ಯೂಸ್ ಮಾಡಿಲ್ಲ. ಇಷ್ಟು ನೀರಿದೆ, ಇಷ್ಟು ನೀರಿದ್ಬಿಟ್ಟು ನೀರನ್ನು ಯೂಸ್ ಮಾಡೋಕ್ಕಾಗಲ್ಲ. ಬಟ್ಟೆ ಅಲ್ಲೇ ಹಾಕ್ಕೊಂಡಿದ್ದೆ, ಅದರಲ್ಲೇ ಒರೆಸ್ಕೋಬೋದು, ಅದು ಮಾಡಿಲ್ಲ. ಅದಕ್ಕೆ ನಾನು ಕೂರ್ತಾ ಇಲ್ಲ. ವೆರಿ ಬ್ಯಾಡ್, ಡಿಸ್ಗಸ್ಟಿಂಗ್ ಫೆಲೋ ಕ್ಯಾಮಲ್. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಸಮುದ್ರನ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸೂರ್ಯ ಸಪೋರ್ಟ್ ಮಾಡಲಿಲ್ಲ, ತುಂಬ ಸೆಕೆ ಇತ್ತು, ತಲೆನೋವಾಗ್ತಾಯಿತ್ತು. ಅದಕ್ಕೆ ಒಂದು 5 ನಿಮಿಷ ಕೂತ್ಕೊಂಡು ನಾವು ಹೊರಟ್ವಿ ಬೀಚಿಂದ. ಐ ವಾಂಟ್ ಟು ಈಟ್ ಲೋಕಲ್ ಸೀ ಫುಡ್. ಹಂಗಂದ್ರೆ ಲೋಕಲ್ ಅಂದರೆ ಅನ್ನ, ಮೀನು ಸಾರು, ಪ್ರಾನ್ಸ್, ಆಮೇಲೆ ಏನಂತ ಆ ಥರ ಎಲ್ಲ ಫುಲ್ ಲೋಕಲ್ ಆಗಿ. ಆ ಥರದ್ದು ಸಿಗ್ತಾನೆ ಇಲ್ಲ. ಎಲ್ಲ ಈ ಥರ ದೊಡ್ಡ ಹೋಟೆಲ್ಗಳಿದೆ. ಒಂದು ಲೋಕಲ್ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ತಿನ್ನಬೇಕು. ಹೊಟ್ಟೆ ತುಂಬಿದೆ ಆದ್ರೂ ಬೀಚಲ್ಲಿ ನೋಡಿ. ಆ್ಯಂಡ್ ಫೈನಲಿ ವಿ ಫೌಂಡ್ ಅ ರೆಸ್ಟೋರೆಂಟ್ ವೇರ್ ವಿ ಗೆಟ್ ನನಗೆ ಬೇಕಾಗಿರೋ ಥರ ಊಟ ಅಂತ ಅಂದ್ಕೊಂಡು ಬಂದಿದ್ದೀವಿ. ಗೊತ್ತಿಲ್ಲ, ಸುಸ್ತಾದರೆ ಬಸ್ಸಿಗೆ ಬರೋ ಟೈಮ್ ಆಗ್ತಿದೆ, ಹೊರಡಬೇಕು. ಓಕೆ ಗೈಸ್, ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.